ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಪರ್ಧಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾವು ಪರ್ಸೆಂಟೇಜ್ ಅಂದರೆ ಪ್ರತಿಶತ ಚಾಪ್ಟರನ್ನು SSC, RRB ಹಾಗೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಇವತ್ತು ನಾವು ನೋಡ್ತಾ ಹೋಗೋಣ. ಇವತ್ತು ನಾವು ಪ್ರತಿಶತ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಪರ್ಸೆಂಟೇಜ್ ಅಂದರೆ ಏನು? ಸೆಂಟ್ ಅಂದರೆ ಏನು? 100 ಅಂತ ಅರ್ಥ. ಸೆಂಟ್ ಅಂದರೆ ಎಷ್ಟು? 100 ಅಂತ ಅರ್ಥ. ಇದನ್ನು ಪರ್ಸೆಂಟೇಜ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಶೇಕಡ ಅಂತ ಕರೀತಾರೆ. ಏನಂತ ಕರೀತಾರೆ? ಶೇಕಡ ಅಂತ ಕರೀತಾರೆ. ಪರ್ಸೆಂಟ್ ಅಂದರೆ ಪ್ರತಿ ನೂರಕ್ಕೆ ಪರ್ಸೆಂಟೇಜ್ ಅಂತ ಕರೀತಾರೆ. ಪ್ರತಿ ನೂರಕ್ಕೆ ಪರ್ಸೆಂಟೇಜ್ ಅಂತ ಕರೀತಾರೆ. ಈ ಪರ್ಸೆಂಟೇಜ್ನಲ್ಲಿ ಟೋಟಲ್ ಆಗಿ 2 ಕಾನ್ಸೆಪ್ಟ್ ಬರ್ತವೆ. ಇಂಪಾರ್ಟೆಂಟ್ ಆಗಿ 2 ಕಾನ್ಸೆಪ್ಟ್ಗಳು ಬರ್ತವೆ. ಒಂದು ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್ ಅಂತ. ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್ ಕನ್ನಡದಲ್ಲಿ ಶೇಕಡದಿಂದ ಭಿನ್ನರಾಶಿ. ಎರಡನೇದು ಫ್ರಾಕ್ಷನ್ ಇಂಟು ಪರ್ಸೆಂಟೇಜ್ ಅಂದರೆ ಭಿನ್ನರಾಶಿಯಿಂದ ಶೇಕಡ. ಫಸ್ಟ್ ಒನ್ ಬಂದ್ಬಿಟ್ಟು ಫ್ರಾಕ್ಷನ್ ಇಂಟು ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್, ಶೇಕಡದಿಂದ ಭಿನ್ನರಾಶಿ. ಎರಡನೇದು ಬಂದ್ಬಿಟ್ಟು ಫ್ರಾಕ್ಷನ್ ಇಂಟು ಪರ್ಸೆಂಟೇಜ್, ಭಿನ್ನರಾಶಿಯಿಂದ ಶೇಕಡ. ನಾವು ಮೊದಲೇ ನೋಡೋಣ. ಫಸ್ಟ್ ಒನ್ ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್. ಇದು ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಇದರಿಂದನೇ ಕ್ವಶನ್ಸ್ ನಮಗೆ ಫಾರ್ಮ್ ಆಗೋದು. ಶೇಕಡದಿಂದ ಭಿನ್ನರಾಶಿ. ಇದು ಯಾವ ರೀತಿ ಶೇಕಡದಿಂದ ಭಿನ್ನರಾಶಿ ಅಂತ ಕರೀತಾರೆ? ಎಕ್ಸಾಂಪಲ್ಸ್ ನೋಡಿ. 20%, 20%. 20% ನಾವು ಯಾವ ರೀತಿ ಬರ್ಕೋಬೋದು? ಇಲ್ಲಿ ನಿಮ್ಗೆ ಇನ್ನೂ ಒಂದು ಹೇಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಪರ್ಸೆಂಟೇಜ್ ಅಂದರೆ ಯಾವುದೇ ಒಂದಕ್ಕೆ 100 ಭಾಗ. ಪರ್ಸೆಂಟೇಜ್ ಅಂತ ಕರೆದ್ಬಿಟ್ರೆ 1/100ನ ಪರ್ಸೆಂಟೇಜ್ನ ಡಿನೋಟ್ ಮಾಡ್ತಾರೆ. ಆಯಿತಾ? ಈಗ ನೋಡಿ 20%. ನೋಡಿ 20, ಇಲ್ಲೇನಿದೆ ಪರ್ಸೆಂಟೇಜ್. ನಾನು ಪರ್ಸೆಂಟೇಜ್ ಅಂದರೆ ಏನಂತ ಹೇಳಿದ್ದೀನಿ? 1/100 ಇಂಟು 1/100. ಇವಾಗ ನೋಡಿ, ಈ ಜೀರೋಗೆ ಈ 0 ಕ್ಯಾನ್ಸಲ್. ಇಲ್ಲಿ 2 ಉಳಿತು, ಇಲ್ಲಿ 10 ಉಳಿತು. 2 1 2 5 ಎಷ್ಟಾಯಿತು? 1/5. 1/5 ಆಯಿತು. ಫಸ್ಟ್ ಒನ್ ಆಯಿತಾ? ಸೆಕೆಂಡ್ ಒನ್ 30%. 30%ನ ಯಾವ ರೀತಿ ಬರ್ಕೋಬೋದು? ಇಲ್ಲಿ ನೋಡಿ, ಈ ಥರನೇ ಬರ್ಕೊಳ್ಳಿ. 30 ಇಂಟು ಪರ್ಸೆಂಟೇಜ್ ಅಂದರೆ ಏನಂತ ಹೇಳಿದ್ದೆ? 1/100 ಇಂಟು 1/100. ಇವಾಗ ನೋಡಿ, ಈ 0ಗೆ ಈ 0 ಕ್ಯಾನ್ಸಲ್. ಇನ್ನೆಷ್ಟು ಉಳಿತು? ಇಲ್ಲಿ 3 ಉಳಿತು, ಇಲ್ಲಿ 10 ಉಳಿತು. 3/10, 3/10. ಅರ್ಥ ಆಯ್ತಾ? 25%. 25%ನ ಯಾವ ರೀತಿ ಬರ್ಕೋಬೋದು? 25%ನ ನೋಡಿ, 25 ಇಂಟು ಪರ್ಸೆಂಟೇಜ್ ಅಂದರೆ ಎಷ್ಟು? 1/100. ಆಯಿತಾ? 25 1 25 4 ಎಷ್ಟಾಯಿತು? 1/4. ಅರ್ಥ ಆಯ್ತಾ? ಅದೇ ರೀತಿ ನಾವು ಈ ಥರ ವ್ಯಾಲ್ಯೂಗಳು ಕೊಟ್ಟಾಗ ನಾವು ಆರಾಮಾಗಿ ಮಾಡಿಬಿಡ್ತೀವಿ. ಅದೇ ಇವಾಗ ಸಪೋಸ್ ಇವಾಗ ನೋಡಿ, 16 2/3, 2/3 ಈ ಥರ ಕೊಟ್ಟರೆ ಅನ್ಕೊಳ್ಳಿ. ಈ ಥರ ಕೊಟ್ಟ ಪರ್ಸೆಂಟೇಜ್ನ ನೀವು ಯಾವ ಥರ ಬರೀತೀರಾ? ನೋಡಿ, ಇದಕ್ಕೂ ಒಂದು ಟ್ರಿಕ್ ಇದೆ. ಏನಿಲ್ಲ, ಇಲ್ಲಿ ನೋಡಿ 3 16 2 ಇದೆ. ಇಲ್ಲಿ ನೋಡಿ 3ರಿಂದ ಇದಕ್ಕೆ ಗುಣಿಸಿ. ಆಯಿತಾ? ಈ ಬಂದಿರೋ ವ್ಯಾಲ್ಯೂನೇ ಪ್ಲಸ್ ಮಾಡಿ. ಎಕ್ಸಾಂಪಲ್ ನೋಡಿ, 16 3 48 ಪ್ಲಸ್ ಇಲ್ಲಿ ಎಷ್ಟಿದೆ? 2. ಕೆಳಗಡೆ ಇರ್ತಕ್ಕಂಥ 3ಅನ್ನು ಅದೇ ರೀತಿ ಬರ್ಕೊಳ್ಳಿ. ಇವಾಗ ಎಷ್ಟಾಯಿತು? 50/3. ಇಲ್ಲ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ನ ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ದೆ? 1/100. ಇವಾಗ ನೋಡಿ, 51 52 ಇಲ್ಲಿ ಎಷ್ಟು ಉಳಿತು? 3 2 ಉಳಿತು. 3 2 6. ಆಯಿತಾ? ಇಲ್ಲಿ 1 ಇದೆ, ಹಾಗಾಗಿ 1/6 ಅಂತ ಬರ್ಕೋಬೋದು. ಅರ್ಥ ಆಯಿತಾ? 25% ಯಾವ ರೀತಿ ಅಂತ. ಅದೇ ರೀತಿ 11/9. ಈ ಪರ್ಸೆಂಟೇಜ್ ಯಾವ ರೀತಿ? 1/9ನ ಯಾವ ರೀತಿ ಬರ್ಕೋಬೋದು? ಅದೇ ರೀತಿ ನಾನು ನಿಮ್ಗೆ ಹೇಳಿದ್ನಲ್ಲ, ಅದೇ ರೀತಿ. ಇಲ್ಲಿ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಪ್ಲಸ್ ಮಾಡಿ. ಇವು ನೋಡಿ, 11 9 99 ಪ್ಲಸ್ ಇದು ಎಷ್ಟಿದೆ? 1 ಇದೆ. 1/9
ಇಲ್ಲಿ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ ಎಷ್ಟು? 1/100. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ 99 ಪ್ಲಸ್ 1 ಎಷ್ಟು? 100/9 ಇಂಟು 1/100. ಇಲ್ಲಿ ನೋಡಿ, ಈ 100 ಕ್ಯಾನ್ಸಲ್ ಆಯ್ತಾ? ಉಳಿದಿದ್ದೆಷ್ಟು? 1/9. 1/9. ಅರ್ಥ ಆಯ್ತಾ? ಅದೇ ರೀತಿ ಇವಾಗ ನೋಡಿ 6 1/4 ಯಾವ ರೀತಿ ಬರುತ್ತೆ? 6 1/4. ಇಲ್ಲಿ ನೋಡಿ 6 4 24. 24 ಪ್ಲಸ್ 1 ಎಷ್ಟು? 25. 25. ಇಲ್ಲಿ ಎಷ್ಟು ಉಳಿದೆ? 4 ಇದೆ. ಇಲ್ಲಿ ಪರ್ಸೆಂಟೇಜ್ ಇರುತ್ತೆ. ಈ ಪರ್ಸೆಂಟ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೋದು? 1/100ನ 25 1 25 4 ಎಷ್ಟಾಯಿತು? 25 4 ಎಷ್ಟಾಯಿತು? ಇದೆಷ್ಟಾಯಿತು? ಮಲ್ಟಿಪ್ಲೈ ಮಾಡಲಿ 16 ಆಯಿತು. ಮೇಲ್ಗಡೆ 1 ಇದೆ, ಕೆಳಗಡೆ 16 ಇದೆ. ಇಷ್ಟೇ. ಫಸ್ಟ್ ಒನ್ ಕಂಪ್ಲೀಟ್ ಆಯ್ತು. ಇವಾಗ ಸೆಕೆಂಡ್ ಒನ್ ಏನಂತ ಹೇಳಿದೆ ನಿಮಗೆ? ಸೆಕೆಂಡ್ ಒನ್ ಫ್ರಾಕ್ಷನ್ ಇಂಟು ಪರ್ಸೆಂಟೇಜ್. ಅಂದರೆ ಭಿನ್ನರಾಶಿಯಿಂದ ಶೇಕಡಕ್ಕೆ. ಭಿನ್ನರಾಶಿಯಿಂದ ಶೇಕಡಕ್ಕೆ. ಈ ಭಿನ್ನರಾಶಿಯಿಂದ ಶೇಕಡಕ್ಕೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಅವಾಗ ನೀವು ಅಲ್ಲಿ ಏನು ಮಾಡಿದಿರಿ? ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್, ಅಂದರೆ ಪ್ರತಿಶತದಿಂದ ಫ್ರಾಕ್ಷನ್ಗೆ ನೀವು ಕನ್ವರ್ಟ್ ಮಾಡಿದ್ರಿ. ಅದೇ ರೀತಿ ಭಿನ್ನರಾಶಿಯಿಂದ ಶೇಕಡಕ್ಕೆ ಕನ್ವರ್ಟ್ ಮಾಡಬೇಕು. ಎಕ್ಸಾಂಪಲ್ 1/4. 1/4ನ ನಾವು ಯಾವ ರೀತಿ ಬರ್ಕೋಬಹುದು? 1/4%ನ 1/4 ಹೆಂಗಿರುತ್ತೆ ಹಂಗೆ ಬರ್ಕೊಂಡು, ಅದೇ ರೀತಿ ನೋಡಿ 100 ಅಂತ ಬರ್ಕೋಬೇಕಾಗುತ್ತೆ. ಆಯಿತಾ? 100 4 1 4 25 ಎಷ್ಟಾಯಿತು? 25%. ಅರ್ಥ ಆಯ್ತಾ? ಇವಾಗ 1/5. 1/5ನ ಯಾವ ರೀತಿ ಬರ್ಕೋಬಹುದು? 1/5 ಇಂಟು 100. 5 1 5 20 ಎಷ್ಟಾಯಿತು? 20%. ಅರ್ಥ ಆಯ್ತಾ? 1/8. 1/8%ನ ಯಾವ ರೀತಿ ಬರ್ಕೋಬಹುದು? 1/8 ಇಂಟು 100%. ನಿಮಗೆ ಪರ್ಸೆಂಟೇಜ್ ಅಂದರೆ ಏನಂತ ಹೇಳಿದ್ದೆ ನಿಮಗೆ? 1/100 ಅಂತಲೂ ಹೇಳಿದ್ದೆ. ಅದೇ ರೀತಿ ಪರ್ಸೆಂಟೇಜ್ ಅಂತಂದರೆ ಸೆಂಟ್ ಅಂದರೆ ಎಷ್ಟು? 100ಕ್ಕೆ ಸಮ ಅಂತ ಅರ್ಥ ಆಯ್ತಾ? ಇಲ್ಲಿ 100 ಅಂತ ಬರ್ಕೊಂಡಿದ್ದೀನಿ. 1/100 ಯಾಕೆ ಬರ್ಕೊಂಡಿಲ್ಲ ಸರ್ ಅಂತ ಕೇಳೋ ಆಗಿಲ್ಲ. ಅರ್ಥ ಆಯ್ತಾ? 1/8. ಇಲ್ಲಿ ನೋಡಿ, ಇಲ್ಲಿ 4ರಿಂದ ಡಿವೈಡ್ ಮಾಡಿದ್ವಿ 25 ಬಂತು. ಅದೇ ರೀತಿ 8ರಿಂದ ಡಿವೈಡ್ ಮಾಡಿದಾಗ 12 ಬರುತ್ತೆ. ಅರ್ಥ ಆಯ್ತಾ? 12. ಯಾಕಪ್ಪ ಅಂತಂದರೆ 4 ಅನ್ನೋದು 4ರ 2 ಪಟ್ಟೆ 8. ಅದೇ ರೀತಿ 4ಕ್ಕೆ ಎಷ್ಟು ಬಂತು? 25% ಬಂದಿದೆ. 8ಕ್ಕೆ ಅರ್ಧ ಎಷ್ಟು? 4ಕ್ಕೆ ಅರ್ಧ ಎಷ್ಟು ಬಂತು? 25 ಬಂತು. ಅದೇ ರೀತಿ 8ಕ್ಕೆ ಎಷ್ಟು ಬರುತ್ತೆ? 12.5 ಬರುತ್ತೆ. ಅರ್ಥ ಆಯ್ತಾ? 1/11 ಪರ್ಸೆಂಟೇಜ್. ಅರ್ಥ ಆಯ್ತಾ? 1/11 ಇಂಟು 100. 1/11 ಇಂಟು 100. ಇವಾಗ ನೋಡಿ, ಈ 1/11 100ನ್ನು ಈ ರೀತಿ ಬರ್ಕೋಬೋದಾ ನಾವು? 100/11 ಅಂತ 100/11 ಅಂತ ಬರ್ಕೋಬೋದಾ? ಹಾಂ, ಓಕೆ. ಇವಾಗ ನಿಮ್ಗೆ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನೋಡಿ. 11 ಇಲ್ಲಿ 100 ಬರ್ಕೊಳ್ಳಿ. ಆಯಿತಾ? 11 9 ಎಷ್ಟು? 11 9 99. ನಮ್ಗೆ ಉಳಿದಿರೋದು ಎಷ್ಟು? 1 ಉಳಿತೆ. ಆಯಿತಾ? 1 ಉಳಿತು. ನೋಡಿ, ಇವಾಗ ನಿಮ್ಗೆ ಇಲ್ಲೊಂಟು ಕೇಳ್ಕೊಡ್ತೀನಿ. ಉಳಿದಿರ್ತಕ್ಕಂಥ ಬಂದಿರತಕ್ಕಂತಹ ಸಂಖ್ಯೆಯನ್ನು ಇಲ್ಲಿ ಬರ್ಕೋಬೇಕು. ಇಲ್ಲಿ ಕೆಳಗಡೆ ಶೇಷ ಎಷ್ಟು ಉಳಿದಿದೆ? 1 ಉಳಿದಿದೆ. ಇಲ್ಲಿ ನೀವು ಯಾವುದರಿಂದ ಭಾಗ ಮಾಡಿದ್ದೀರಾ? 11ರಿಂದ ಭಾಗ ಮಾಡಿದ್ದೀರಾ. ನಿಮ್ಮ ಆನ್ಸರ್ ಇದೇ ಆಗಿರುತ್ತೆ. ಅರ್ಥ ಆಯ್ತಾ? ನಿಮ್ಮ ಆನ್ಸರ್ ಇದೇ ಆಗಿರುತ್ತೆ. ಇದು ಫಸ್ಟ್ ಬರ್ಕೋಬೇಕು ನಾವು. 9ನ್ನು ಫಸ್ಟ್ ಬರ್ಕೋಬೇಕು. ಶೇಷ ಬಂದಿರುತ್ತಲ್ಲ ಅದನ್ನು ಮೇಲ್ಗಡೆ ಬರ್ಕೋಬೇಕು. ನಾವು ಯಾವುದರಿಂದ ಭಾಗ ಮಾಡಿರ್ತೀವಲ್ಲ ಈ ಸಂಖ್ಯೆಯನ್ನು ನಾವು ಕೆಳಗಡೆ ಬರ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ ನೋಡಿ, ಫ್ರಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಷನ್ ಅಂತ ಕರೀತಾರೆ. ಅಂದರೆ ಫ್ರಾಕ್ಷನಿಂದ ಪರ್ಸೆಂಟೇಜ್ಗೆ ಕನ್ವರ್ಷನ್ಸ್ಗಳು ಇರ್ತವೆ. 1ರಿಂದ 20ರವರೆಗೂ ಇದೆ. ಎಕ್ಸಾಂಪಲ್ ನಾನು ಇನ್ನೂ ಜಾಸ್ತಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ಎಕ್ಸಾಮ್ಸಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರಪ್ಪ ಅಂತಂದರೆ, ಇಲ್ಲಿ ನೋಡಿ, ಫ್ರಾಕ್ಷನ್ ಟು ಪರ್ಸೆಂಟೇಜ್ ಅಂತ ಕನ್ವರ್ಷನ್ ಅಂತ ಕರಿತಾರೆ. ಇವನ್ನ ಭಿನ್ನರಾಶಿಯಿಂದ ಶೇಕಡಕ್ಕೆ ಇವುಗಳ ಕನ್ವರ್ಷನ್ಸ್ಗಳು ಯಾವ ರೀತಿ ಇರುತ್ತೆ ನೋಡಿ. ನಿಮಗೆ ಫಸ್ಟ್ ಎಕ್ಸಾಂಪಲ್ಸ್ 1/1.
1/1 ಅನ್ನೋದು 100ಕ್ಕೆ ಸಮಾನವಾಗಿರುತ್ತೆ. 100% ಸಮಾನವಾಗಿರುತ್ತೆ. ಅದೇ ರೀತಿ 1/2 ಅನ್ನೋದು ಯಾವುದಕ್ಕೆ ಸಮಾನವಾಗಿರುತ್ತೆ? ಅರ್ಧಕ್ಕೆ, ಅಂದರೆ 50%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/3 ಅನ್ನೋದು ಯಾವುದಕ್ಕೆ ಸಮವಾಗಿರುತ್ತಪ್ಪ ಅಂತಂದರೆ 33/3%ಗೆ. ಇದನ್ನು ಡೆಸಿಮಲ್ಸಲ್ಲಿ ಯಾವ ರೀತಿ ಬರಿಬೋದಪ್ಪ ಅಂತಂದರೆ 33.33% ಅಂತ ಬರಿಬೋದು. ಅದೇ ರೀತಿ 1/4 ಯಾವುದಕ್ಕೆ ಸಮಾನವಾಗಿರುತ್ತೆ? 25%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/5 ಯಾವುದಕ್ಕೆ ಸಮಾನವಾಗಿರುತ್ತೆ? 20%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/6 ಯಾವುದಕ್ಕೆ ಸಮಾನವಾಗಿರುತ್ತೆ? 16 2/3%ಗೆ ಸಮಾನವಾಗಿರುತ್ತೆ. 1/7 ಯಾವುದಕ್ಕೆ ಸಮಾನವಾಗಿರುತ್ತೆ? 1/7 ಅನ್ನೋದು 14 2/7%ಗೆ ಸಮಾನವಾಗಿರುತ್ತೆ. 1/8 ಯಾವುದಕ್ಕೆ ಸಮಾನವಾಗಿರುತ್ತೆ? 1/2%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/9 ಯಾವುದಕ್ಕೆ ಸಮಾನವಾಗಿರುತ್ತೆ? 11/9%ಗೆ ಸಮಾನವಾಗಿರುತ್ತೆ. ಅರ್ಥ ಆಯ್ತಾ? ಇನ್ನೂ ಇದ್ದಾವೆ. 1/10 ಯಾವುದಕ್ಕೆ ಸಮಾನವಾಗಿರುತ್ತೆ? 10%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/11 ಯಾವುದಕ್ಕೆ ಸಮಾನವಾಗಿರುತ್ತೆ? 1/11%. ಇಲ್ಲಿ ನೋಡಿ, ನಿಮಗೆ ಈ 1/11 ಯಾವುದಕ್ಕೆ ಸಮಾನವಾಗಿರುತ್ತೆ? 1/11%. ಅದೇ 1/9 ಯಾವುದಕ್ಕೆ ಸಮಾನವಾಗಿರುತ್ತೆ? 1% ಅಂದರೆ ಇವೆರಡು ಅನ್ನೋವು ಅಪೋಸಿಟ್ ಆಗಿರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ 1/12 ಯಾವುದಕ್ಕೆ ಸಮಾನವಾಗಿರುತ್ತೆ? 8 1/3%ಗೆ ಸಮಾನವಾಗಿರುತ್ತೆ. 1/13 ಯಾವುದಕ್ಕೆ ಸಮಾನವಾಗಿರುತ್ತೆ? 4 9/13%ಗೆ ಸಮಾನವಾಗಿರುತ್ತೆ. 4/3%ಗೆ ಸಮಾನವಾಗಿರುತ್ತೆ. 1/14 ಯಾವುದಕ್ಕೆ ಸಮಾನವಾಗಿರುತ್ತೆ? 1/14 ಯಾವುದಕ್ಕೆ ಸಮಾನವಾಗಿರುತ್ತೆ? 1/14 ಯಾವುದಕ್ಕೆ ಸಮಾನವಾಗಿರುತ್ತೆ? 7 1/7%ಗೆ ಸಮಾನವಾಗಿರುತ್ತೆ. ಅರ್ಥ ಆಯ್ತಾ? 1/15 ಯಾವುದಕ್ಕೆ ಸಮಾನವಾಗಿರುತ್ತೆ? 6 2/3%ಗೆ ಸಮಾನವಾಗಿರುತ್ತೆ. 1/16 ಯಾವುದಕ್ಕೆ ಸಮಾನವಾಗಿರುತ್ತೆ? 6 1/4%ಗೆ ಸಮಾನವಾಗಿರುತ್ತೆ. 1/17 ಯಾವುದಕ್ಕೆ ಸಮಾನವಾಗಿರುತ್ತೆ? 1/17 5 15/17%ಗೆ ಸಮಾನವಾಗಿರುತ್ತೆ. 1/18 ಯಾವುದಕ್ಕೆ ಸಮಾನವಾಗಿರುತ್ತೆ? 1/18 5 5/9%ಗೆ ಸಮಾನವಾಗಿರುತ್ತೆ. 1/19 1/5 ಇಲ್ಲಿ ಕರೆಕ್ಟ್ ಆಯಿತು. 1/19 ಯಾವುದಕ್ಕೆ ಸಮಾನವಾಗಿರುತ್ತೆ? 1/19 5 5/19%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/20 ಯಾವುದಕ್ಕೆ ಸಮಾನವಾಗಿರುತ್ತೆ? 5%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/24 ಯಾವುದಕ್ಕೆ ಸಮಾನವಾಗಿರುತ್ತೆ? 4 1/6%ಗೆ ಸಮಾನವಾಗಿರುತ್ತೆ. ಅದೇ ರೀತಿ 1/40 ಯಾವುದಕ್ಕೆ ಸಮಾನವಾಗಿರುತ್ತೆ? 2 1/2%ಗೆ ಸಮಾನವಾಗಿರುತ್ತೆ. ಇವಾಗ ಲೆಸ್ ದೆನ್ ಒನ್ ಅಂತಂದರೆ ಒಂದಕ್ಕಿಂತ ಕಮ್ಮಿ. ಅಂದರೆ ಇವಾಗ ನೋಡಿ, 7/8 ಇದೆ. ಈ ಕೆಳಗಡೆ ಸಂಖ್ಯೆ ಏನಿದೆ? ದೊಡ್ಡ ಸಂಖ್ಯೆ ಇದೆ. ಮೇಲ್ಗಡೆ ಸಂಖ್ಯೆ ಏನಿದೆ? ಸಣ್ಣ ಸಂಖ್ಯೆ ಇದೆ. ಅಂದರೆ ಕೆಳಗಡೆ ಸಂಖ್ಯೆಗಿಂತ ಮೇಲ್ಗಡೆ ಸಂಖ್ಯೆಯನ್ನು 1 ಕಮ್ಮಿ ಮಾಡಿ ಕೊಟ್ಟರೆ ಇದನ್ನು ಯಾವ ರೀತಿ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡ್ಬೋದು ನಾವು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, 7/8 ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ ನಾವು 1/8 ಅಂತ ಬರ್ಕೋಬೋದು. ಇದೇನು ಸರ್ ನೀವು ಈ ಥರ ಬರ್ಕೊಂಡಿದ್ದೀರಲ್ಲ, ನಮಗೇನು ಅರ್ಥ ಆಗ್ತಿಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲಿ ನಿಮ್ಗೆ ಇವಾಗ 8 ಎಷ್ಟು? 8 ಮೈನಸ್ ಈ ಒಂದಂಗೆ ಇರುತ್ತೆ, ಕೆಳಗಡೆ 8. ಇವಾಗ ನೋಡಿ, ಇವಾಗ 8ರಲ್ಲಿ 1 ಹೋದರೆ ಎಷ್ಟು? 8ರಲ್ಲಿ 1 ಹೋದರೆ 7. ಕೆಳಗಡೆ ಸಂಖ್ಯೆ ಏನಿದೆ? 8. ಇಲ್ಲಿ ನೋಡಿ, 7/8 ಬಂದಿದೆಯಾ? ಇಷ್ಟೇ. ಇವಾಗ ನೋಡಿ, 7/8 ಪರ್ಸೆಂಟೇಜ್ನ ಯಾವ ರೀತಿ ಕಂಡುಹಿಡಿಬೋದು ನಾವು? ನೋಡಿ, ಇವಾಗ ನಾನು ಇಲ್ಲಿಯೇ ಕೊಟ್ಟಿದ್ದೀನಲ್ಲ, 1 ಮೈನಸ್ 1/8 ಆಯಿತಾ? ಈ ಒಂದು ಸಂಖ್ಯೆ ಇದೆ. ಈ ಒಂದು ನಾನು ಏನಂತ ಹೇಳಿದ್ದೆ ನಿಮ್ಗೆ? ಅಲ್ಲಿ 100ಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳಿದ್ದೆ ನಿಮಗೆ.
ಈ 1/100ಕ್ಕೆ ಸಮಾನವಾಗಿರುತ್ತಪ್ಪ ಅಂತಂದರೆ 100%. ಆಯಿತಾ? ಈ 1/8ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೋದು? 1/8 ನಾನು ಹೇಳಿದ್ದೆ ನಿಮಗೆ ಅವಾಗ 1ರಿಂದ 1/1ರಿಂದ 1/20 ನಿಮ್ಮ ಸಂಖ್ಯೆಯನ್ನು ಹೇಳಿದೆ. 1/8 ಅನ್ನೋದು ಯಾವುದಕ್ಕೆ ಸಮಾನವಾಗಿರುತ್ತೆ ಅಂದರೆ 12 1/2%ಗೆ ಸಮಾನವಾಗಿರುತ್ತೆ. ಅರ್ಥ ಆಯ್ತಾ? 1/8 ಅನ್ನೋದು 12 1/2ಕ್ಕೆ ಸಮಾನವಾಗಿರುತ್ತೆ. ಇವಾಗ ನೋಡಿ ಇಲ್ಲಿ ನಿಮ್ಮಂಟು ಕೇಳ್ಕೊಡ್ತೀನಿ. ಇದನ್ನು ಯಾವ ರೀತಿ ನಾವು 100ರಲ್ಲಿ 12/2 ಹೆಂಗೆ ತೆಗೆಯೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. 100ರಲ್ಲಿ 12/2 ತೆಗೆಯೋದು ಬಹಳ ಸುಲಭ. ಯಾವ ರೀತಿಯಪ್ಪ ಅಂತಂದರೆ ಈ 100ನ್ನು ಹಾಗೆ ಇಟ್ಕೊಳ್ಳಿ. ಈ 12/2 ಇದೆಯಲ್ಲ, ಈ 12/2 ನಾವು 13 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಆಯಿತಾ? 13 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. 100ರಲ್ಲಿ 13 ಹೋದರೆ ಎಷ್ಟು? 87. ಎಷ್ಟು? 87. ಅಲ್ಲಿ ಉಳಿದಿರೋದು ಎಷ್ಟು? ಬೇಕಾಗಿರೋದು ಎಷ್ಟು? 12/2. ಹಾಗಾಗಿ 12/2 ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ ವರೆಯನ್ನು ಬರ್ಕೊಂಬಿಟ್ರೆ ಮುಗೀತು. 87 1/2%. ಇಷ್ಟೇ. ಅರ್ಥ ಆಯ್ತಾ? 7/8. ಅದೇ ರೀತಿ 8/9. 8/9%ನ ಯಾವ ರೀತಿ ಬರ್ಕೋಬೋದು? 1 ಮೈನಸ್ 1/9. ಆಯಿತಾ? ಈ 1 ನಾವು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ವಿ ನಿಮಗೆ? 100ಕ್ಕೆ ಸಮಾನವಾಗಿರುತ್ತೆ. ಅದೇ ರೀತಿ 1/9 ನಿಮ್ಗೆ ಹೇಳಿದೆ. 1/9ನ ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ 11 1/9 ಅಂತ ಬರ್ಕೋಬೋದು. 11 1/9% ಅಂತ ಬರ್ಕೋಬೋದು. ಇವಾಗ ನೋಡಿ ಇಲ್ಲಿ ಇದನ್ನು 11 1/9ನ್ನು ನಾವು ಎಷ್ಟಾಗಿ ತೊಗೊಂಡ್ರೆ ನಮ್ಗೆ ಇಲ್ಲಿ ಸುಲಭವಾಗುತ್ತೆ? 11 1/9ನ 12 ಆಗಿ ತೊಗೊಂಡ್ರೆ ಸುಲಭವಾಗುತ್ತೆ. 100ರಲ್ಲಿ 12 ಎಷ್ಟು? 88. ಆಯಿತಾ? ಇವಾಗ ನೋಡಿ ಇದನ್ನು ನೀವು ಯಾವ ರೀತಿ ಮಾಡ್ಬೋದಪ್ಪ ಅಂತಂದರೆ ಇದನ್ನು 8/9 ಅಂತ ನೀವು ಕೇಳ್ಬೋದು. ಮಾಡೋಕ್ಕೆ ಹೋಗ್ಬೇಡಿ. ಇದು ಇದೆಯಲ್ಲ, ಈ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂ ಅನ್ನೋದು ಫಿಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಇದನ್ನು ಯಾವ ರೀತಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. 8/9 ಅಂತ ಕೊಟ್ರಪ್ಪ ಅಂತಂದರೆ 8/9 ಅನ್ನೋದು 88 8/9ಕ್ಕೆ ಸಮಾನವಾಗಿರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ 10/11 10/11ನ ಯಾವ ರೀತಿ ಬರ್ಕೋಬೋದು? 1 ಮೈನಸ್ 1/11. ನಾವು ಹೇಳಿದ್ದೆ 1 ಅಂದರೆ ಏನಂತ? 100 ಅಂತ ಹೇಳಿದ್ದೆ. 1/11ನ್ನು ನಾವು ಯಾವ ರೀತಿ ಬರ್ಕೋಬೋದು? 9 1/11. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಈ 1/11ನ ನಾವು ಎಷ್ಟಂತ ಕನ್ಸಿಡರ್ ಮಾಡಬೇಕು? 10 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 100ರಲ್ಲಿ 10 ಅಂದರೆ ಎಷ್ಟು? 90. ಆಯಿತಾ? ಇವಾಗ ನೋಡಿ ನಿಮಗೆ ಉಂಟು ಕೇಳ್ಕೊಡ್ತೀನಿ. 1/11 ಇದೆ. ಆಯಿತಾ? ಇದನ್ನು ಈ ಥರ ಹಾಕಿ ಈ 11ನ ಈ ಬರ್ಕೊಳ್ಳಿ. ಇದಕ್ಕಿಂತ ಒಂದು ಸಂಖ್ಯೆ ಕಮ್ಮಿ. 11ಕ್ಕಿಂತ ಒಂದು ಸಂಖ್ಯೆ ಕಮ್ಮಿ ಎಷ್ಟು? 10. ನಿಮ್ಮ ಆನ್ಸರ್ ಎಷ್ಟು? 90 10/11. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. ಲೆಸ್ ದೆನ್ 1 ಕೊಟ್ಟಾಗ ನಿಮಗೆ ಅರ್ಥ ಆಗಿದೆ. ಇವಾಗ ಮೋರ್ ದೆನ್ ಒನ್ ಅಂದರೆ ಏನು ಅಂದರೆ ಇವಾಗ ನೋಡಿ, ಮೋರ್ ದೆನ್ 1 ಅಂದರೆ ಕೆಳಗಡೆ ಸಂಖ್ಯೆಯಲ್ಲಿ 9 ಇದೆ ಅಂದ್ಕೊಳ್ಳಿ. ಇದಕ್ಕಿಂತ ಒಂದು ಸಂಖ್ಯೆ ಮೇಲ್ಗಡೆ, ಇದಕ್ಕಿಂತ ಒಂದು ಸಂಖ್ಯೆ ದೊಡ್ಡದು ಅಂದರೆ 10. ಅಂದರೆ 10/9 ಯಾವ ರೀತಿ ನಾವು ಬರಿಬೋದು? ಇಲ್ಲಿ ನೋಡಿ, ಲೆಸ್ ದೆನ್ 1 ಕೊಟ್ಟಾಗ ನಾವೇನಂತ ಬರ್ಕೊಂಡಿದ್ವಿ? 1 ಮೈನಸ್ 1 /9 ಆರ್ 1 ಮೈನಸ್ 1 /10, 1 ಮೈನಸ್ 1 /7 ಈ ಥರ ಬರ್ಕೊಂಡ್ವಿ. ಏನು? ಲೆಸ್ ದೆನ್ 1 ಕೊಟ್ಟಾಗ ಇಲ್ಲಿ ಚಿಹ್ನೆ ಯಾವ್ದು ಬರುತ್ತೆ? ಮೈನಸ್ ಆಗಿ ಬರುತ್ತೆ. ಅದೇ ರೀತಿ ಮೋರ್ ದೆನ್ 1 ಕೊಟ್ಟಾಗ ಏನಾಗುತ್ತಪ್ಪ ಅಂತಂದರೆ 1 + 1 /9. ಯಾವ ರೀತಿಯಪ್ಪ ಅಂತಂದರೆ 1 9 ಎಷ್ಟು? 9. 1 9 ಎಷ್ಟು? 9 + 1 /9. 1 + 9 ಎಷ್ಟಾಯಿತು? 10/9. ನಮಗೆ ಇಲ್ಲಿ ಕೊಟ್ಟಿದ್ದಾರೆ 10/9 ಸಂಖ್ಯೆ. ಅದೇ ರೀತಿ ಬರುತ್ತೆ. ಇದನ್ನು ಯಾವ ರೀತಿ ಬರ್ಕೋಬೋದು? ಇದನ್ನು ಯಾವ ರೀತಿ ನಾವು ಮಾಡ್ಬೋದಪ್ಪ ಅಂತಂದರೆ 1 + 1/9. ಆಯಿತಾ? ನೋಡಿ, 1 ಅಂದರೆ ನಾನು ಏನಂತ ಹೇಳಿದ್ದೆ? 100 ಅಂತ ಹೇಳಿದ್ದೆ. ಅದೇ ರೀತಿ ಪ್ಲಸ್ 1/9 ಅಂದರೆ ಎಷ್ಟು? 1/9 ಅಂತಂದರೆ 11 1/9. ಆಯಿತಾ? ಇವಾಗ ನೋಡಿ, ಇಲ್ಲಿ ನಾವೇನು ಪ್ಲಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, 100ಕ್ಕೆ 11 ಸೇರಿಸಿದ್ರೆ ಎಷ್ಟು? 111. ಎಷ್ಟು? 111. ಇಲ್ಲಿ 1/9 ಇದೆಯಲ್ಲ, 1/9ನ ಹಾಗೆ ಬರ್ಕೊಂಬಿಡಿ. ನಿಮ್ಮ ಆನ್ಸರ್ ಬಂತು. ಇಷ್ಟೇ. ಇದಕ್ಕೆ 9/8. 9/8ನ ಯಾವ ರೀತಿ ಬರ್ಕೋಬೋದು ನಾವು? 1 + 1/8.
ಈ 1 ಅಂದರೆ ನಾನೇನಂತ ಹೇಳಿದ್ದೆ 100 ಅಂತ ಹೇಳಿದ್ದೆ ಆಯಿತಾ. 1/8 ಅಂದರೆ ಏನು 12.5 12.5 12.5. ಇವಾಗ ನೋಡಿ ಈ 100ಕ್ಕೆ 12 ಸೇರಿಸಿ ಎಷ್ಟಾಗುತ್ತೆ 112. ಈ ಅರ್ಧ ಇದೆಯಲ್ಲ ಈ ಅರ್ಧನ ಇಲ್ಲಿ ಹಂಗೆ ಬರೆದ್ಬಿಡಿ, ನಿಮ್ಮ ಆನ್ಸರ್ ಬರುತ್ತೆ 3/1 ಕೊಟ್ಟಿದ್ದು. ಅರ್ಥ ಆಯ್ತಾ. ಅದೇ ರೀತಿ ನೋಡಿ 13/12 ಇದೆ. ಈ 13/12 ಯಾವ ರೀತಿ ಬರ್ಕೋಬೋದು, ಸೇಮ್ ಮೆಥಡ್ 1 + 1 / 12 ಆಯಿತಾ. ಈ 1 ಅಂದರೆ ಏನಂತ ಹೇಳಿದ್ದೆ ನಾನು ನಿಮಗೆ 100 ಅಂತ ಹೇಳಿದ್ದೆ. ಈ 100ಕ್ಕೆ ಪ್ಲಸ್ 1/12 1/12 ಯಾವ ರೀತಿ ಬರ್ಕೋಬೋದು, 1/12 8 1/3 ಅಂತ ಬರ್ಕೋಬೋದು. ಇವು ನೋಡಿ 100 + 8 ಎಷ್ಟು 108 1/3 1/3 ಅಂತ ಬರ್ಕೊಂಡ್ರೆ ಮುಗೀತು, ನಿಮ್ಮ ಆನ್ಸರ್ ಬರುತ್ತೆ. ಸರ್ ಇವಾಗ ನೀವು ಲೆಸ್ಸರ್ ದೆನ್ 1 ಕೊಟ್ಟಾಗ ಹೇಳಿದ್ರಿ, ಮೋರ್ ದೆನ್ 1 ಕೊಟ್ಟಾಗೂ ಹೇಳಿದ್ರಿ. ಅಕಸ್ಮಾತ್ ಬಿಗ್ಗರ್ ವ್ಯಾಲ್ಯೂ ಕೊಟ್ಟಂದ್ರೆ ಏನಾಗುತ್ತೆ ಸರ್, ಬಿಗ್ಗರ್ ವ್ಯಾಲ್ಯೂ ಕೊಟ್ಟಾಗ ಏನು ಮಾಡಬೇಕಾಗುತ್ತೆ ಸರ್, ಬಿಗ್ಗರ್ ವ್ಯಾಲ್ಯೂ ಅಂದರೆ ದೊಡ್ಡ ಸಂಖ್ಯೆಯನ್ನು ಕೊಟ್ಟಾಗ ನಾವು ಯಾವ ರೀತಿ ಬರ್ಕೋಬೋದು. ಎಕ್ಸಾಂಪಲ್ 114 2/7% ಇದನ್ನು ಕೊಟ್ಟಿದ್ದಾರೆ ಸರ್. ನಾನು ಇದನ್ನು ಯಾವ ರೀತಿ ಬರ್ಕೋಬೇಕು ಸರ್, ಯಾವ ರೀತಿಯೂ ಇಲ್ಲ. ನೋಡಿ ಇಲ್ಲಿ ನಮ್ಮ ಮುಟ್ಟ ಕೇಳ್ಕೊಡ್ತೀನಿ. ಇಲ್ಲಿ ನೋಡಿ 114ನ ನಾವು ಡಿವೈಡ್ ಮಾಡ್ಕೊಂಬಿಡಿ. ಫಸ್ಟ್ 100ನ್ನು ಡಿವೈಡ್ ಮಾಡ್ಕೊಳ್ಳಿ, ಆಮೇಲೆ ಪ್ಲಸ್ ಹಾಕಿ 114 2/7 100 ಹೋದ್ರೆ ಎಷ್ಟು ಉಳಿಯುತ್ತೆ 14 2/7% ಅಂತು ಆಯಿತಾ. ಈ 100% ಯಾವುದಕ್ಕೆ ಸಮಾನವಾಗಿರುತ್ತೆ ಅಂತ ನಾನು ಹೇಳಿದ್ದೆ, 1ಕ್ಕೆ ಸಮಾನವಾಗಿರುತ್ತೆ. ಎಷ್ಟಕ್ಕೆ ಸಮಾನವಾಗಿರುತ್ತೆ 1ಕ್ಕೆ. 14 2/7 ಯಾವುದಕ್ಕೆ ಸಮಾನವಾಗಿರುತ್ತೆ 1/7ಕ್ಕೆ ಸಮಾನವಾಗಿರುತ್ತೆ. ಎಷ್ಟಕ್ಕೆ ಸಮಾನವಾಗಿರುತ್ತೆ 1/7ಕ್ಕೆ ಸಮಾನವಾಗಿರುತ್ತೆ. ಇವಾಗ ನೋಡಿ ನಾವು ಕೇಳ್ಕೊಟ್ಟಿದ್ದೆ 1 ಎಷ್ಟು 7 7 + 1 / 8. ಇವಾಗ 7 ಪ್ಲಸ್ ಸಾರಿ ಇಲ್ಲಿ 7 ಬರುತ್ತೆ ಆಯಿತಾ. 7 + 1 ಎಷ್ಟಾಗುತ್ತೆ 8, ಇಲ್ಲಿ 7 ಆಗುತ್ತೆ. ಅರ್ಥ ಆಯ್ತಾ, ಇಟಕ್ಕೆ ಅರ್ಥ ಆಯ್ತಾ ನಿಮಗೆ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸರ್ 114 ಕೊಟ್ಟಾಗ ಏನು ಹೇಳ್ಬಿಟ್ರೆ ಸರ್, ಇವಾಗ 457 1/7% ಕೊಟ್ಟರು ಸರ್. ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಸರ್, ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ನೋಡಿ ಈ 457ನ ಡಿವೈಡ್ ಮಾಡ್ಕೊಳ್ಳಿ. 400 ಒಂದು ಸೈಡಿಗೆ ಪ್ಲಸ್ 57 1/7% ಆಯಿತಾ. ಈ 400% ನೋಡಿ 1% 1ಕ್ಕೆ ಎಷ್ಟು 100ಕ್ಕೆ ಸಮವಾಗಿರುತ್ತೆ, 100%ಗೆ ಸಮವಾಗಿರುತ್ತೆ ಅಂತ ಹೇಳಿದ್ದೆ. 2 ಎಷ್ಟಕ್ಕೆ ಸಮಾನವಾಗಿರುತ್ತೆ 200%ಗೆ ಸಮವಾಗಿರುತ್ತೆ. 3 ಎಷ್ಟಕ್ಕೆ 300%ಗೆ ಸಮಾನವಾಗಿರುತ್ತೆ. 4 ಎಷ್ಟು 400%ಗೆ ಸಮಾನವಾಗಿರುತ್ತೆ. ಇಲ್ಲಿ 400 ಇದೆ, 400 ಯಾವುದಕ್ಕೆ ಸಮಾನವಾಗಿರುತ್ತೆ 4ಕ್ಕೆ ಸಮವಾಗಿರುತ್ತೆ. 57 1/7 57 ಅಂದರೆ ಇಲ್ಲಿ ನೋಡಿ ಇಲ್ಲಿ 1/7 ಯಾವುದಕ್ಕೆ ಸಮಾನವಾಗಿರುತ್ತೆ 14 2/7%ಗೆ ಸಮಾನವಾಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಅದೇ ರೀತಿ 57 1/7 ಯಾವುದಕ್ಕೆ ಸಮಾನವಾಗಿರುತ್ತಪ್ಪ ಅಂತಂದರೆ 4/7ಕ್ಕೆ ಸಮವಾಗಿರುತ್ತೆ, 4/7ಕ್ಕೆ ಸಮಾನವಾಗಿರುತ್ತೆ. ಅರ್ಥ ಆಯ್ತಾ, 4/7ಕ್ಕೆ ಸಮವಾಗಿರುತ್ತೆ. ಇವಾಗ ನೋಡಿ 4 7 ಎಷ್ಟು 28 ಸರ್. 28 + 4/7 28 + 4 ಎಷ್ಟಾಗುತ್ತೆ 32/7 32/7% ಆಯಿತು, 32.7% ಆಯಿತು ಅಷ್ಟೇ. ಇವಾಗ 416 ಅಂದ್ಕೊಳ್ಳಿ, 616 2/3%. ಇದನ್ನು ಯಾವ ರೀತಿ ಬರ್ಕೋಬೋದು 416 2/3ನ ಸೇಮ್ ಇದ್ದೇ ಥರನೇ. ಇಲ್ಲಿ ನೋಡಿ 600ನ ಒಂದು ಸೈಡಿಗೆ ಬರ್ಕೊಳ್ಳಿ, 16 2/3ನ ಒಂದು ಸೈಡಿಗೆ ಬರ್ಕೊಳ್ಳಿ. 600 ಅಂದರೆ 4ಕ್ಕೆ ಎಷ್ಟಾಯಿತು 4% 400% ಆಯಿತು. ಅದೇ ರೀತಿ 6ಕ್ಕೆ ಎಷ್ಟಾಗುತ್ತೆ 6%. 16 2/3ನ ನಾವು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ದೆ, 16 2/3ನ 1/6 ಅಂತ ಬರ್ಕೋಬೋದು ಅಲ್ವಾ. ಇವಾಗ ನೋಡಿ 6 ಎಷ್ಟು 36 36 + 1 ಎಷ್ಟು 37 37/6% 37/6%. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೂ ನಮ್ಮ ಕ್ಲಾಸಸ್ಸನ್ನು ಕೇಳಿದ್ದಕ್ಕೆ. ಹಾಗೂ ಈ ಇಂದಿನ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅಂದರೆ SSC RRB ಬ್ಯಾಂಕಿಂಗ್ ಮತ್ತು ಇತರೆ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ನಿಮಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಪ್ರಿಲಿಮ್ಸು ಮತ್ತು ಮೇನ್ಸು ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.